ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡ್ತಾರಲ್ವಾ? ಪರ್ಟಿಕ್ಯುಲರ್ ಆಗಿ ಇದೇ ಅಧಿಕಾರಿ ಮೇಲೆ ರೇಡ್ ಮಾಡ್ಲಿಕ್ಕೆ ಏನ್ ರೀಸನ್ ಇರುತ್ತೆ? ಅವ್ರ ಕಂಪ್ಲೇಂಟ್ ಬಂದಿರುತ್ತಾ? ಯಾವ ರೀತಿ ಆಗಿರುತ್ತೆ ಅದೆಲ್ಲವೂ ಕೂಡ? ಸೊ ಅದಕ್ಕೆ ಈಗ ನಾವು ಅಗೇನ್ ಮತ್ತೆ ಬರೋಣ, ಬ್ರೈಬ್. ಓಕೆ. ನಾವು ಟ್ರ್ಯಾಪ್ ಅಂತ, ಅದಕ್ಕೆ ಟ್ರ್ಯಾಪ್. ಕಂಪಲ್ಸರಿ ಕಂಪ್ಲೇಂಟ್ ಬರುತ್ತೆ ನಮಗೆ. ಅಂದ್ರೆ ಯಾರೋ ಕಂಪ್ಲೇಂಟ್ ಗವರ್ನಮೆಂಟ್ ಕಚೇರಿಗೆ ಹೋಗ್ತಾರೆ. ಅವ್ರ ಕೆಲಸ ಆಗ್ಬೇಕಂದ್ರೆ ಅಥವಾ ಪೆಂಡಿಂಗ್ ಇರೋ ಕೆಲಸ ಮಾಡ್ಕೊಡ್ಲಿಕ್ಕೆ ಅವರು ದುಡ್ಡು ಕೇಳ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ನಾವು ಇಂಥ ಆಫೀಸರ್ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕ್ರಿಮಿನಲ್ ಮಿಸ್ಕಂಡಕ್ಟ್ ಅಂತೀವಿ. ಅಂದ್ರೆ ಬೇಸಿಕಲಿ ಅದು ನಮ್ಮವರು, ಅಂದ್ರೆ ನಮ್ಮ ಆಫೀಸರ್ಸ್ ಜನರೇಟ್ ಮಾಡ್ಬೋದು, ಅಥವಾ ಕಂಪ್ಲೇಂಟ್, ಅದು ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಏನಂದ್ರೆ ಯಾವುದೋ ಒಂದು ಕಚೇರಿಯಲ್ಲಿ ಗವರ್ನಮೆಂಟ್ ಸರ್ಕಾರ, ಇದಕ್ಕೆ ಸರ್ಕಾರ, ಗವರ್ನಮೆಂಟ್ ಟ್ರೆಷರಿಗೆ, ಸರ್ಕಾರಕ್ಕೆ ಇಷ್ಟು ನಷ್ಟ ಆಗಿದೆ, ಇಷ್ಟು ಕೋಟಿ ನಷ್ಟ ಆಗಿದೆ ಅನ್ನೋದು, ಅದೇ ಅವರ ಪ್ರೊಸೀಜರ್ಸು ಯಾವುದೋ ಒಂದು ಫಾಲೋ ಮಾಡದೆ ಇಷ್ಟು ನಷ್ಟ ಮಾಡಿದ್ರು ಅಂತ ಐದರ್ ಕಂಪ್ಲೇಂಟ್ ಹೇಳ್ತಾರೆ, ಅಥವಾ ನಮ್ಮ ಆಫೀಸರ್ಸೇ ಹೋಗಿ ರಿಪೋರ್ಟ್ ಜನರೇಟ್ ಮಾಡ್ತಾರೆ, ಅದು ಮೇಲೆ ಮಾಡ್ಬೋದು. ಈ ಡಿಸ್ಪ್ರಪೋರ್ಷನ್ ಆಸೆಟ್ಸ್ ಕೂಡ ಹಾಗೆ, ನಮ್ಗೆ ಯಾವುದೋ ಒಂದು ಮಾಹಿತಿ ಕೊಡ್ತಾರೆ, ಇವ್ರಿಗೆ ಇಷ್ಟು ಆಸ್ತಿಗಳಿವೆ, ಇಷ್ಟು ಇದಿದೆ ಅಂತ. ಅದು ಪ್ರಕಾರ ನಾವು ಕ್ಲಿಯರ್ ಆಗಿ ಎಲ್ಲ ರಿಸರ್ಚ್ ಮಾಡಿ ರಿಪೋರ್ಟ್ ಪ್ರಿಪೇರ್ ಮಾಡ್ತೀವಿ, ಅದ್ರ ಮೇಲೆ ನಾವು ರೈಡ್ ಮಾಡ್ತೀವಿ.